ಬಿಎಸ್ ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಈಗ ಸೈಡ್ ಲೈನ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಉಪಕದನ ಈಗ ಕಾವೇರ್ತಾ ಇದೆ. ಈ ನಡುವೆ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಬಿಎಸ್ ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡ್ತಾ ಇದೆಯಾ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರ ಪವರ್ ಇಳಿಸುವಲ್ಲಿ ಸಿದ್ದೇಶ್ವರ್ ಹಾಗೂ ಯತ್ನಾಳ್ ಜೋಡಿ ಸಕ್ಸಸ್ ಆಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಈ ಹಿಂದಿನಿಂದಲೂ ಪ್ರಯತ್ನ ಮಾಡ್ತಾ ಇತ್ತು. ಸಿದ್ದೇಶ್ವರ್ ಹಾಗೂ ಯತ್ನಾಳ್ ಅವರು ಪ್ರಯತ್ನ ಮಾಡ್ತಾ ಇದ್ರು. ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಯತ್ನಾಳ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಯತ್ನಾಳ್ ಅವರೇ ಪ್ರಚಾರಕ್ಕೆ ಬರ್ತಾರೆ ಅಂತ ಮಾತನಾಡಿದ್ದಾರೆ. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ಬಿಎಸ್ ಯಡಿಯೂರಪ್ಪ ರೇಣುಕಾಚಾರ್ಯ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಕಾವೇರ್ತಾ ಇದೆ ಉಪ ಕದನ. ಈ ನಡುವೆ ಬಿಎಸ್ ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದೇ ಇಲ್ಲ ಅನ್ನುವಂತಹ ಮಾತುಗಳಿತ್ತು. ಇದರ ಹೊರತಾಗಿಯೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದರು ಬಿಎಸ್ ಯಡಿಯೂರಪ್ಪನವರು. ಅಷ್ಟೊಂದು ಪ್ರಭಾವಶಾಲಿ ನಾಯಕರು. ಆದರೂ ಕೂಡ ಹೈಕಮಾಂಡು ರಾಜಾ ಹುಲಿಗೆ ಈಗ ಬಿಗ್ ಶಾಕ್ ಕೊಟ್ಟಿದೆ. ಹೀಗಾಗಿ ವಿಚಾರ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಸಿದ್ದೇಶ್ವರ್ ಸೈಲೆಂಟ್ ಆಪರೇಷನ್ ಮಾಡಿದ್ರು. ರೇಣುಕಾಚಾರ್ಯಗೆ ಈಗ ತೀವ್ರ ಮುಖಭಂಗ ಆಗಿದೆ. ಯುಗಾದಿ ಹಬ್ಬದಂದೇ ಯಡಿಯೂರಪ್ಪ ಆಪ್ತರಿಗೆ ಕಹಿ ಸುದ್ದಿ ಬರಸಿಡಿಲಿನಂತೆ ಅಬ್ಬರಿಸಿದೆ. ದಾವಣಗೆರೆ ಸುಲ್ತಾನ ಯಾರು? ಸಿದ್ದೇಶ್ವರ ಮುಷ್ಟಿಗೆ ನಾಯಕರು ಔಟ್ ಆದ್ರ. ಡೆಲ್ಲಿ ದರ್ಬಾರ್ನಲ್ಲಿ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಸಿದ್ದೇಶ್ವರ್ ಸೈಲೆಂಟ್ ಆಪರೇಷನ್ ಮಾಡಿದ್ರು. ಈ ನಡುವೆ ರೇಣುಕಾಚಾರ್ಯ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಇವತ್ತು ಯುಗಾದಿ ಹಬ್ಬ, ಸಿಹಿ ಸುದ್ದಿ ಬರಬೇಕಾಗಿತ್ತು. ಆದರೆ ಕೆಲವು ಬಿಜೆಪಿ ನಾಯಕರಿಗೆ ಕಹಿ ಸುದ್ದಿ ಬರ ಸಿಡಿಲಿನಂತೆ ಬಂದು ಅಪ್ಪಳಿಸಿದೆ. ಈ ನಡುವೆ ಯಾರು ಅಭ್ಯರ್ಥಿಗಳಿದ್ದಾರೆ ಅವರೇ ಈಗ ಯತ್ನಾಳ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಯತ್ನಾಳ್ ಹಾಗೂ ಸಿದ್ದೇಶ್ವರ್ ಅವರು ಏನು ರಾಜಕೀಯ ಚದುರಂಗದಾಟವನ್ನು ಆಡ್ತಾ ಇದ್ರು ಯಡಿಯೂರಪ್ಪನವರ ವಿರುದ್ಧ, ಅದರಲ್ಲಿ ಈಗ ಸಕ್ಸಸ್ ಆದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯುಗಾದಿ ಹಬ್ಬದ ದಿನದಂದೇ ಯಡಿಯೂರಪ್ಪ ಅವರ ಆಪ್ತರಿಗೆ ಒಂದು ಕಹಿ ಸುದ್ದಿ ಬರ ಸಿಡಿಲಿನಂತೆ ಬಂದಪ್ಪಳಿಸಿದೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಬದಲಾಗಿದ್ದ ಹೇಗೆ ಬಿಜೆಪಿ ಪ್ಲಾನ್? ಬಿಎಸ್ ಯಡಿಯೂರಪ್ಪ ಅವರ ವಿರೋಧಿ ಬಣಕ್ಕೆ ಜೈ ಅಂತ ಹೈಕಮಾಂಡ್ ಹೇಳಿದೆ. ರೇಣುಕಾಚಾರ್ಯ ಬಣಕ್ಕೆ ದೆಹಲಿಯಲ್ಲೇ ಚೆಕ್ ಮೇಟ್ ಇಟ್ಟಿದ್ದಾರೆ. ರೇಣುಕಾಚಾರ್ಯ ಅವರ ಬಣಕ್ಕೆ ಚೆಕ್ ಮೇಟ್ ಇಟ್ಟರು. ಇದು ಸಿದ್ದೇಶ್ವರ್ ಪತ್ನಿ ಸೋಲಿಗೆ ರಿವೆಂಜ್ ಏನಾದರೂ ತೀರಿಸಿಕೊಂಡ್ರ? ಲಿಂಗಾಯತ ನಾಯಕರ ಪಾರುಪತ್ಯಕ್ಕೆ ಹೈಕಮಾಂಡ್ ಬ್ರೇಕ್ ಇಟ್ಟಿದೆ. ಎಸ್ಟಿ ಮೋರ್ಚಾ ನಾಯಕನಿಗೆ ಬಿಜೆಪಿ ಬಿಗ್ ಸರ್ಪ್ರೈಸ್ ಕೊಟ್ಟಿದೆ. ಬಂಡಾಯದ ಬಾಂಬ್ ಅನ್ನ ಶ್ರೀನಿವಾಸ್ ದಾಸಕರಿಯಪ್ಪಗೆ ಲಕ್ ಒಲ್ದಿದೆ. ವಿಜಯೇಂದ್ರ ಆಪ್ತರಿಗೆ ಹೈಕಮಾಂಡ್ ಮರ್ಮಘಾತ ಕೊಟ್ಟಿದೆ. ಈಗ ಟಿಕೆಟ್ ಫೈಟ್ ನಲ್ಲಿ ಗೆದ್ದಿದ್ದು ಸಿದ್ದೇಶ್ವರ್, ಸೋತಿದ್ದು ಬಿಎಸ್ವೈ ಆಪ್ತ ನಾಯಕರು. ಹೈಕಮಾಂಡ್ ಆಟಕ್ಕೆ ಬ್ರೇಕ್ ಹಾಕ್ತಾರಾ ಈಗ ಯಡಿಯೂರಪ್ಪ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂಥದ್ದು ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತುಗಳು ಚರ್ಚೆ ಆಗ್ತಾ ಇತ್ತು ಒಂದು ಕಾಲದಲ್ಲಿ. ಆದರೆ ಯಡಿಯೂರಪ್ಪನವರು ಈ ವಿಚಾರವನ್ನು ಸುಳ್ಳಾಗಿಸಿದ್ರು. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದರು ಬಿಜೆಪಿಯನ್ನ. ಅದಾದ ನಂತರ ಸೈಡ್ಲೈನ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಆದರೂ ಕೂಡ ಕೊನೆಗೆ ಯಡಿಯೂರಪ್ಪನವರೇ ಪಕ್ಷವನ್ನು ಮುನ್ನಡೆಸುವಲ್ಲಿ ಶಕ್ತರಾಗಿರ್ತಾರೆ ಅಂತ BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಪಟ್ಟವನ್ನು ನೀಡಲಾಯಿತು. ಆದರೆ ಈಗ ಮತ್ತೆ ಹೈಕಮಾಂಡು ಎಲ್ಲೋ ಒಂದೆಡೆ ಯಡಿಯೂರಪ್ಪನವರನ್ನ ಸೈಡ್ಲೈನ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ, ಅದು ಈಗ ಈ ಸೀಟ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗ್ತಾ ಇದೆ. ಯಾವ ರೀತಿಯಾಗಿ ಇಲ್ಲಿ ಯತ್ನಾಳ್ ಅವರ ಟೀಮು ಗೇಮ್ ಪ್ಲಾನ್ ಮಾಡ್ತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಎಸ್ ಸಂತೋಷ್, ಏನು ದಾವಣಗೆರೆ ಟಿಕೆಟ್ ಬೈ ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಪೈಪೋಟಿ ಬಿಜೆಪಿಯಲ್ಲಿ ಇತ್ತು. ಯಾಕೆಂದರೆ ಒಂದು ಕಡೆ ಸಿದ್ದೇಶ್ವರ್ ಬಣ ಏನಿತ್ತು ಮತ್ತು ಅದೇ ರೀತಿ ರೇಣುಕಾಚಾರ್ಯ ಟೀಮ್ ಏನಿತ್ತು, ಅದರ ನಡುವೆ ಅವರ ಪರವಾಗಿ ಅಂದರೆ ಅವರು ಕೂಡ ಸಾಕಷ್ಟು ಅಭ್ಯರ್ಥಿಗಳ ಪರ ಬ್ಯಾಟನ್ನು ಬೀಸಿದ್ರು. ಪ್ರಮುಖವಾಗಿ ಕೋರ್ ಕಮಿಟಿಯಲ್ಲೂ ಕೂಡ ಸಿದ್ದೇಶ್ವರ್ ಅದೇ ರೀತಿ ರೇಣುಕಾಚಾರ್ಯ ಅವ್ರನ್ನ ಕರೆಸಿ ಮೀಟಿಂಗನ್ನು ಮಾಡಿದರು. ಅಂದರೆ ಒಂದು ಕಡೆ ಸಿದ್ದೇಶ್ವರ್ ಏನಿದೆ, ಮಾಜಿ ಸಂಸದ ಸಿದ್ದೇಶ್ವರ್ ಏನಿದೆ, ಅವರು ಕೂಡ ಕೆಲವು ಅಭ್ಯರ್ಥಿಗಳನ್ನು ಹೆಸರುಗಳನ್ನು ಸೂಚಿಸಿದರು. ಅದೇ ರೀತಿ ರೇಣುಕಾಚಾರ್ಯ ಟೀಮ್ ಏನಿದೆ, ಅವರು ಕೂಡ ಕೆಲವೊಂದು ಹೆಸರುಗಳನ್ನು ಮಾಡಿದ್ರು. ಆದರೆ ಇವತ್ತು ಟಿಕೆಟ್ ಬಿಜೆಪಿ ಅನೌನ್ಸ್ ಮಾಡಿರೋದು ಎಲ್ಲೋ ಒಂದು ಕಡೆ ಸಿದ್ದೇಶ್ವರ ಟೀಮ್ ಅವ್ರದ್ದು ಮೇಲ್ಗೈ ಆಯ್ತಾ, ಮತ್ತು ಅದೇ ರೀತಿ ರೇಣುಕಾಚಾರ್ಯ ಟೀಮ್ BSY ಏನು ಆಪ್ತ ಬಣ ಆಯ್ತು, ಅವ್ರಿಗೊಂದು ರೀತಿ ಮರ್ಮಾಘಾತ ಮತ್ತು ಬ್ರೇಕ್ ಕೊಡ್ತಾ ಹೈಕಮಾಂಡ್ ಎಂಬುದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸಿದ್ದೇಶ್ವರ ಅವರ ಟೀಮ್ ಮತ್ತು BP ಹರೀಶ್ ಅವರ ಟೀಮ್ ಯಾರಿಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ಇವತ್ತು ಟಿಕೆಟನ್ನು ಘೋಷಣೆ ಮಾಡಿರುತ್ತೆ. ಅಂದರೆ ಶ್ರೀನಿವಾಸ್ ದಾಸಕರಿಯಪ್ಪ ಏನಿದ್ದಾರೆ, ಅವರು ಹೆಚ್ಚಿನಾಗಿ GM ಸಿದ್ದೇಶ್ವರ್ ಮತ್ತು ರೇಣುಕಾ ಈ ರೀತಿ BP ಹರೀಶ್ ಏನಿದ್ರು ಅವರ ಬಣದಲ್ಲಿ ಮತ್ತು ಅವರ ಜೊತೆಯಲ್ಲಿ ಹೆಚ್ಚು ಗುರುತಿಸಿಕೊಂಡವರು, ಅವರಿಂದಲೇ ರಾಜಕೀಯ
ರಾಜಕೀಯ ಮುನ್ನೆಲೆಗೆ ಬಂದಂಥವ್ರು. ಇದರಿಂದಾಗಿ GM ಸಿದ್ದೇಶ್ವರ್ ಕೂಡ ಅವರಿಗೆ ಟಿಕೆಟ್ ಕೊಡಿಸುವ ಬಗ್ಗೆ ಸಾಕಷ್ಟು ಸತತವಾದ ಪ್ರಯತ್ನ ಮತ್ತು ಹೈಕಮಾಂಡ್ ನಾಯಕರ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಕೂಡ GM ಸಿದ್ದೇಶ್ವರ್ ಮಾಡಿದರು. ಇನ್ನೊಂದು ಕಡೆ ರೇಣುಕಾಚಾರ್ಯ ಏನಿತ್ತು, ಹಿಂದೆ ಏನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಅವ್ರ ಪರವಾಗಿ ಕೂಡ ರೇಣುಕಾಚಾರ್ಯ ಟೀಮ್ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಮೊನ್ನೆ ಅಸೆಂಬ್ಲಿ ಸಂದರ್ಭದಲ್ಲೂ ಕೂಡ BSY ಅದೇ ರೀತಿಯಾದಂಥ ಏನು ವಿಜಯೇಂದ್ರ ಇದ್ದಾರೆ ಮತ್ತು ಅಶೋಕ್ ಅವ್ರನ್ನ ಭೇಟಿ ಮಾಡಿಸುವ ಪ್ರಯತ್ನ ಕೂಡ ರೇಣುಕಾಚಾರ್ಯ ಟೀಮ್ ಮಾಡಿದ್ರು. ಆದರೆ ಇವತ್ತು ಏನು ಹೈಕಮಾಂಡ್ ನೇರವಾಗಿ ಟಿಕೆಟ್ ಘೋಷಣೆ ಮಾಡಿತು, ಇದೆಲ್ಲ ಒಂದು ಕಡೆ GM ಸಿದ್ದೇಶ್ವರ್ ಅವರಿಗೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮೇಲುಗೈ ಸಾಧಿಸ್ತಾ ಎಂಬುದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಯಾಕೆಂದ್ರೆ ಇಲ್ಲಿವರೆಗೂ ನೋಡ್ತಾ ಇರ್ಬೋದು, ಏನು ಯಡಿಯೂರಪ್ಪ ವಿರುದ್ಧ ಮಾತನಾಡಿದ್ರೆ ಹೈಕಮಾಂಡ್ ಒಂದು ರೀತಿ ಬ್ರೇಕ್ ಆಗ್ತಿತ್ತು, ಮತ್ತು ಅದೇ ರೀತಿ ಹೈಕಮಾಂಡ್ ಯಾರೇ ವಿಜೇಂದ್ರ ವಿರುದ್ಧ ಆಗಿರ್ಬೋದು ಮತ್ತು ಅವರ ಟೀಮ್ ಪರವಾಗಿ ಸಾಕಷ್ಟು ಹೈಕಮಾಂಡ್ ಅವರ ಪರವಾಗಿ ನಿಂತಿತ್ತು. ಈ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಯತ್ನಾಳ್ನವರು ಕೂಡ ಇದೇ ವಿಚಾರವಾಗಿ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಆದರೆ ಈಗ ಸತತವಾಗಿ ಹೈಕಮಾಂಡ್ ಪರವಾಗಿ ಇದ್ದಂತಹ ಏನು ಈ ಪ್ರಯತ್ನ ಮಾಡ್ತಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು GM ಸಿದ್ದೇಶ್ವರ್ ಕೂಡ ತಮ್ಮ ಆಪ್ತರಾದಂತಹ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿರೋದು. ಯಾಕೆಂದ್ರೆ ಈ ಹಿಂದೆ ಕೂಡ ರೇಣುಕಾಚಾರ್ಯ ಟೀಮ್ ಅವ್ರ ವಿರುದ್ಧ ಕೂಡ ಸಿದ್ದೇಶ್ವರ್ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಹಿಂದಿನ ತಮ್ಮ ಪತ್ನಿಯ ಸೋಲಿಗೂ ಕೂಡ ರೇಣುಕಾಚಾರ್ಯ ಟೀಮ್ ಕೂಡ ಸಾಥ್ ಕೊಟ್ಟಿದೆ, ಅವರೇ ನೇರವಾದ ಕಾರಣ ಅಂತ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮತ್ತೆ ಯಡಿಯೂರಪ್ಪ ಮತ್ತು BSY ವಿರುದ್ಧ ಸಾಕಷ್ಟು ಸುಳ್ಳು ಅಂದ್ರೆ ಆರೋಪಗಳನ್ನ ಮಾಡಿದ್ರು. ಭ್ರಷ್ಟಾಚಾರದ ಆರೋಪ ಆಗಿರ್ಬೋದು, ಮತ್ತೆ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಇರಬಾರ್ದು ಅಂತ ಸಾಕಷ್ಟು ದಿನಗಳಿಂದಲೂ ಕೂಡ ಸತತವಾದ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಈ ಬಗ್ಗೆ ಚರ್ಚೆಗಳನ್ನು ನಡೆಸಿದ್ದಾರೆ. ಈಗ ಟಿಕೆಟ್ ವಿಚಾರದ ಎಲ್ಲೋ ಒಂದು ಕಡೆ BSY ಆಪ್ತರಿಗೆ ಟಕ್ಕರ್ ಕೊಟ್ರ ಎಂಬುದು ಕೂಡ ಈಗ ನಾವು ನೋಡ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಎಲ್ಲವೂ ಕೂಡ BY ವಿಜೇಂದ್ರ ಪರವಾಗಿ ಹೈಕಮಾಂಡ್ ಬ್ಯಾಟ್ ಬೀಸ್ತಿತ್ತು ಮತ್ತು ಹೈಕಮಾಂಡ್ ಈ ರೀತಿಯಾದ BSY ಇದ್ದಾರೆ ಅವರ ಪರವಾಗಿ ಸಾಕಷ್ಟು ದಿನಗಳಿಂದ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಇಲ್ಲಿವರೆಗೂ ಯತ್ನಾಳ್ ಅವರು ಆಗಿರ್ಬೋದು ಮತ್ತು ಏನು ಸಿದ್ದೇಶ್ವರ್ ಇದ್ದಾರೆ, ಅವರು ಕೂಡ ನಮಗೆ ಒಂದು ಅವಕಾಶ ಕೊಡಿ, ನಾವು ಕೂಡ ಸ್ಟ್ರಾಂಗ್ ಆಗಿದ್ದೇವೆ, ಅಂದರೆ BY ವಿಜೇಂದ್ರನೇ ಪಕ್ಷಕ್ಕೆ ಅನಿವಾರ್ಯ ಅಲ್ಲ, ನಾವು ಕೂಡ ಅನಿವಾರ್ಯ ಅಂತ ಹೇಳಿ ಸಾಕಷ್ಟು ದಿನಗಳಿಂದಲೂ ಕೂಡ ಹೇಳಿಕೆಗಳನ್ನ ಕೊಡ್ತಿದ್ರು. ಈಗ ಒಂದು ರೀತಿಯ ಹೈಕಮಾಂಡ್ ಮನೆಯನ್ನ ಹಾಕಿರೋದು. ಎಲ್ಲ ಒಂದು ಕಡೆ ನೋಡೋದಾದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ದು ನಿಜ, ಮತ್ತೆ 5 ಜನಗಳ ಪಟ್ಟಿ ಕಳಿಸಿದ್ದು ನಿಜ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಸೈಲೆಂಟ್ ಆಗಿ ಆಪರೇಷನ್ ಮಾಡಿದ್ರ ಸಿದ್ದೇಶ್ವರ್ ಅಂಡ್ ಟೀಮ್. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪನ ಪರ ಮಣೆ ಹಾಕ್ತಿದ್ದಂತಹ ಹೈಕಮಾಂಡ್ ಈಗ ನೇರವಾಗಿ ಸಿದ್ದೇಶ್ವರ್ಗೆ ಒಂದು ಮಣೆ ಹಾಕಿರುವಂಥದ್ದು, ಅವರ ಪರವಾಗಿರುವಂತಹ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಿಸ್ತದೆ. ಇನ್ನೊಂದು ಕಡೆ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ನೇರವಾಗಿ BSY ಇರುವಂಥದ್ದು, ಆದರೂ ಕೂಡ ಸಿದ್ದೇಶ್ವರ ಪರವಾಗಿರುವಂತಹ ಅಭ್ಯರ್ಥಿಗೆ ಹೈಕಮಾಂಡ್ ಟಿಕೆಟ್ ಕೊಡಿಸಿರುವಂಥದ್ದು. ಈ ಹಿಂದೆ ಏನು ಸೋಲಿಗೆ ತಮ್ಮ ಪತ್ನಿಗೆ ಸೋಲಾಗಿತ್ತು ಅದನ್ನು ಸೇಡು ತೀರಿಸಿಕೊಳ್ಳಿ ಯಶಸ್ವಿ ಆದ್ರ ಸಿದ್ದೇಶ್ವರ ಎಂಬುದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಸಂತೋಷ್, ಈಗ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಮಾತುಗಳು ಇವತ್ತು ನೆನೆದಲ್ಲ, ಬಣ ರಾಜಕಾರಣ ಕೂಡ ಆಯಿತು. ಯತ್ನಾಳ್ ಅವರು ಪಕ್ಷದಿಂದ ಹೊರ ಹೋಗಬೇಕಾಗಿ ಬಂತು. ಈಗ ಎಲ್ಲೋ ಒಂದೆಡೆ ಈ ಒಂದು ಚುನಾವಣೆ ಬೈ ಎಲೆಕ್ಷನ್ ಏನಿದೆ, ಇದು BY ವಿಜಯೇಂದ್ರ ಅವರಿಗೆ ಅಳಿವು ಉಳಿವಿನ ಹೋರಾಟನ. ಎಲೆಕ್ಷನ್ ಆದಮೇಲೆ ಮತ್ತೆ ಏನಾದರೂ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬರಬಹುದಾ ಅಂತ ಬಿಜೆಪಿಯಲ್ಲಿ? ಎಸ್ ಸಂತೋಷನ್, BY ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ 2 ವರ್ಷಗಳ ಈಗಾಗಲೇ ಪೂರ್ತಿಯಾಗಿರುವಂಥದ್ದು. ಅಂದರೆ BY ವಿಜೇಂದ್ರ ರಾಜ್ಯಾಧ್ಯಕ್ಷರ ಆದಾಗಿನಲ್ಲೂ ಕೂಡ ಯತ್ನಾಳು, BP ಹರೀಶ್ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, ಈ ರೀತಿಯಾದ ಏನು ರೆಬಸ್ ನಾಯಕರಿದ್ದಾರೆ, ಅವರು ಸಾಕಷ್ಟು ದಿನಗಳಿಂದ ಇವರು ಪಕ್ಷದಿಂದ ಕೆಳಗಿಳಿಬೇಕು, ಬೇರೆಯವರಿಗೆ ಅವಕಾಶ ಕೊಡಬೇಕಂತಲೇ ಕೂಡ ಹೈಕಮಾಂಡ್ ನಾಯಕರನ್ನ ಸತತವಾಗಿ ಭೇಟಿಯಾಗಿ ಒತ್ತಾಯ ಮಾಡ್ತಿದ್ರು. ಎಲ್ಲ ಒಂದು ಕಡೆ ಈಗ ಹೈಕಮಾಂಡು ಲಿಂಗಾಯತರ ಪ್ರಬಲ ನಾಯಕರಾದಂಥ BY ವಿಜೇಂದ್ರ ಅಥವಾ BSY ಏನಿದ್ದಾರೆ ಅವ್ರನ್ನ ಸೈಡ್ ಲೈನ್ ಮಾಡಿ ಈಗ ಸದ್ಯಕ್ಕೆ ಇರುವಂತಹ ಸಿದ್ದೇಶ್ವರ ಆಗಿರ್ಬೋದು ಮತ್ತು ಅದೇ ರೀತಿ ಅವ್ರ ಟೀಮ್ ಏನಿದೆ ಅವ್ರಿಗೆ ಮನೆ ಆಗ್ತಾ ಎಂಬುದು ಕೂಡ ಈಗ ಕುತೂಹಲ ಮೂಡಿಸಿರೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಈ ರೆಬಲ್ಸ್ ಟೀಮ್ ಏನಿದೆ, ವಿಜೇಂದ್ರ ಏನೇ ಕಾರ್ಯಕ್ರಮ ಮಾಡಿದ್ರು ಮತ್ತು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಇವರು ಸಂಪೂರ್ಣವಾಗಿ ದೂರ ಉಳಿತಿದ್ರು, ಅವರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿದ್ರು. ಆದರೂ ಕೂಡ ಇವತ್ತು BJP ಹೈಕಮಾಂಡ್ ಇದೆ, ಅವರು ನೇರವಾಗಿ ಯತ್ನಾಳ್ ಪರ ಅಂದರೆ ಏನಿದ್ದಾರೆ ಸಿದ್ದೇಶ್ವರ ಅವರ ಪರವಾಗಿರುವಂತಹ ನಾಯಕರಿಗೆ ಮಣೆ ಹಾಕಿರುವಂಥದ್ದು. ಎಲ್ಲ ಒಂದು ಕಡೆ ಯತ್ನಾಳ್ ಅವರ ಸೈಡ್ ಲೈನ್ ಮಾಡುವ ಪ್ರಯತ್ನ ನಡೀತಿದೆ ಅಂತ ಇವು ಕೂಡ ಕಾಣಿಸ್ತಾ ಇರೋದು. ಯಾಕೆಂದರೆ ಹಿಂದಿನ ದಿನಗಳಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪರನ್ನ ಬಿಟ್ಟು ಚುನಾವಣೆ ನಡೆಸುವ ಪ್ರಯತ್ನ ಮಾಡಿತ್ತು. ಆಗ ಬಿಜೆಪಿಗೆ ಒಂದು ರೀತಿಯಾದ ಸೋಲು ಕೂಡ ಕಾಣಿತ್ತು. ಈಗ ಕೂಡ ಬೈ ಎಲೆಕ್ಷನ್ ನಡೀತಿದೆ. ಇದೇ ಸಂದರ್ಭದಲ್ಲಿ ವಿಜೇಂದ್ರ ತಮ್ಮ ತಂದೆಯವರ ಮುಖವನ್ನು ಇಟ್ಕೊಂಡೇ ಏನು ಗೆಲ್ಲುವ ಪ್ರಯತ್ನಗಳನ್ನ ಮಾಡ್ತಾರೆ. ಯಾಕೆಂದರೆ ರಾಜ್ಯಾಧ್ಯಕ್ಷನ ಉಳಿಸ್ಕೋಬೇಕಂದ್ರೆ ಈ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ಅವಶ್ಯಕತೆ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ 3 ಬೈ ಎಲೆಕ್ಷನ್ ಏನು ನಡೀತು ಅಲ್ಲೂ ಕೂಡ ಅವರಿಗೆ ಸೋಲಾಗಿತ್ತು. ಈಗ ಏನು ಬೈ ಎಲೆಕ್ಷನ್ 2 ನಡೀತಿದೆ, ಅಲ್ಲೂ ಕೂಡ ಗೆಲುವಿನ ಪ್ರಶ್ನೆ ವಿಜೇಂದ್ರಗಿರುವಂಥದ್ದು. ಇದರ ನಡುವೆ ಅವರ ಆಪ್ತರಿಗಲ್ಲದೆ ಸಿದ್ದೇಶ್ವರ್ ಬಣ ಏನಿದೆ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು, ಇದು ಒಂದು ರೀತಿ ವಿಜೇಂದ್ರ ಕೂಡ ನೇರವಾಗಿ ಹಿನ್ನಡೆ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಟರ್ನ್ ಪಡ್ಕೊಳ್ತಾ ಇದೆ ಎಂಬುದು ಕೂಡ ನೋಡಬೇಕಾಗಿರೋದು. ಇನ್ನೊಂದು ಕಡೆ ಬಾಗಲಕೋಟೆ ವಿಚಾರದಲ್ಲೂ ಅಷ್ಟೇ, ಬಾಗಲಕೋಟೆ ಏನು ಈರಣ್ಣ ಚರಂತಿ ಮಾಡಿದ್ದಾರೆ, ಅವರು ಕೂಡ ನಮ್ಮ ಪರವಾಗಿ ಯತ್ನಾಳ್ ಬ್ಯಾಟ್ ಬೀಸ್ತಾರೆ, ಅಂದರೆ ನಮ್ಮ ಪರವಾಗಿ ಯತ್ನಾಳ್ ಅವರು ಬಂದು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿಕೆ ನೀಡ್ತಿರೋದು. ಎಲ್ಲೋ ಒಂದು ಕಡೆ ಅವರು ಕೂಡ ಯತ್ನಾಳ್ ಪರ ಅಥವಾ ಸಿದ್ದೇಶ್ವರ ಬಣದ ಪರವಾಗಿ
ಹಾಗೆ ಇದ್ದಾರಾ ಅಥವಾ ಅವರನ್ನು ಕರೆಸುವ ಪ್ರಯತ್ನ ಮಾಡ್ತಿದ್ದಾರೆ ಎಂಬುದು ಕೂಡ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇನ್ನೊಂದು ಕಡೆ ಅದೇ ರೀತಿ ದಾವಣಗೆರೆ ವಿಚಾರದಲ್ಲೂ ಕೂಡ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿರುವಂಥದ್ದು, ಅಂದರೆ 35,000ಕ್ಕೂ ಅಧಿಕ ವೋಟ್ ಬ್ಯಾಂಕ್ ಇರುವಂಥದ್ದು ಅಲ್ಲಿ. ಇನ್ನೊಂದು ಕಡೆ ST ಸಮುದಾಯದ ಏನು ಇದ್ದಾರೆ ಅವ್ರದ್ದು ಕೂಡ 15,000 ಮತ ಇರುವಂಥದ್ದು. ಇದರ ನಡುವೆಯೂ ಕೂಡ ಹಿಂದುಳಿದ ಸಮುದಾಯದ ನಾಯಕರಿಗೆ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಟ್ಟಿರೋದು ಇದು BSYಗೆ ಒಂಥರ ಈ ರೀತಿಯಾದಂತಹ ಹಿನ್ನಡೆ, ಮತ್ತೆ ಅದೇ ರೀತಿಯಾದಂತಹ ಸಿದ್ದೇಶ್ವರ ಟೀಮ್ಗೆ ಏನಿದೆ ಅವ್ರಿಗೂ ಮುನ್ನಡೆ ಆಗಿರುವಂಥದ್ದು. ಸಂತೋಷ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.